ಕೇರಳದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಲೈಂಗಿಕ ಕಿರುಕುಳಕ್ಕೆ ಮನನೊಂದು ಡೆತ್ ನೋಟ್ ಅನ್ನು ಬರೆದಿಟ್ಟು ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯನ್ನು ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಬೇಕಂತೆ ಹೀಗಂತೇಳಿ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ದಿನೇ ದಿನೇ ಬೆಳೆಸಿ ಕೊಡ್ತಾ ಇದೆ. ಆರ್ಎಸ್ಎಸ್ ಇವತ್ತು ಮೊದಲಿಂದ ಕೂಡ ಯುವಕರಿಗೂ ದೇಶದ ವಿಚಾರದಲ್ಲಿ ರಾಷ್ಟ್ರ ಧ್ವಜವನ್ನ ಗೌರವಿಸುವುದಾಗಿ, ಸಂವಿಧಾನವನ್ನ ಗೌರವಿಸುವುದಾಗಿ ಮತ್ತೆ ದೇಶಕ್ಕೆ ಹೋರಾಟನ ದಿನೇ ದಿನೇ ಬೆಳೆಸಿ ಕೊಡ್ತಾ ಇದೆ. ಆರ್ಎಸ್ಎಸ್ ಇವತ್ತು ಮೊದಲಿಂದ ಕೂಡ ಯುವಕರಿಗೂ ದೇಶದ ವಿಚಾರದಲ್ಲಿ ರಾಷ್ಟ್ರ ಧ್ವಜವನ್ನ ಗೌರವಿಸುವುದಾಗಿ, ಸಂವಿಧಾನವನ್ನ ಗೌರವಿಸುವುದಾಗಿ ಮತ್ತೆ ದೇಶಕ್ಕೆ ಕೇರಳದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಲೈಂಗಿಕ ಕಿರುಕುಳಕ್ಕೆ ಮನನೊಂದು ಡೆತ್ ನೋಟ್ ಅನ್ನು ಬರೆದಿಟ್ಟು ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯನ್ನು ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಬೇಕಂತೆ ಹೀಗಂತೇಳಿ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ದಿನೇ ದಿನೇ ಬೆಳೆಸಿ ಕೊಡ್ತಾ ಇದೆ. ಆರ್ಎಸ್ಎಸ್ ಇವತ್ತು ಮೊದಲಿಂದ ಕೂಡ ಯುವಕರಿಗೂ ದೇಶದ ವಿಚಾರದಲ್ಲಿ ರಾಷ್ಟ್ರ ಧ್ವಜವನ್ನ ಗೌರವಿಸುವುದಾಗಿ, ಸಂವಿಧಾನವನ್ನ ಗೌರವಿಸುವುದಾಗಿ ಮತ್ತೆ ದೇಶಕ್ಕೆ ಹೋರಾಟನ ದಿನೇ ದಿನೇ ಬೆಳೆಸಿ ಕೊಡ್ತಾ ಇದೆ. ಆರ್ಎಸ್ಎಸ್ ಇವತ್ತು ಮೊದಲಿಂದ ಕೂಡ ಯುವಕರಿಗೂ ದೇಶದ ವಿಚಾರದಲ್ಲಿ ರಾಷ್ಟ್ರ ಧ್ವಜವನ್ನ ಗೌರವಿಸುವುದಾಗಿ, ಸಂವಿಧಾನವನ್ನ ಗೌರವಿಸುವುದಾಗಿ ಮತ್ತೆ ದೇಶಕ್ಕೆ ಹೋರಾಟನ ದಿನೇ ದಿನೇ ಕೇರಳದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಲೈಂಗಿಕ ಕಿರುಕುಳಕ್ಕೆ ಮನನೊಂದು ಡೆತ್ ನೋಟ್ ಅನ್ನು ಬರೆದಿಟ್ಟು ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯನ್ನು ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಬೇಕಂತೆ ಹೀಗಂತೇಳಿ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಹೋರಾಟನ ದಿನೇ ದಿನೇ ಬೆಳೆಸಿ ಕೊಡ್ತಾ ಇದೆ. ಆರ್ಎಸ್ಎಸ್ ಇವತ್ತು ಮೊದಲಿಂದ ಕೂಡ ಯುವಕರಿಗೂ ದೇಶದ ವಿಚಾರದಲ್ಲಿ ರಾಷ್ಟ್ರ ಧ್ವಜವನ್ನ ಗೌರವಿಸುವುದಾಗಿ, ಸಂವಿಧಾನವನ್ನ ಗೌರವಿಸುವುದಾಗಿ ಮತ್ತೆ ದೇಶಕ್ಕೆ ಹೋರಾಟನ ದಿನೇ ದಿನೇ ಬೆಳೆಸಿ ಕೊಡ್ತಾ ಇದೆ. ಆರ್ಎಸ್ಎಸ್ ಇವತ್ತು ಮೊದಲಿಂದ ಕೂಡ ಯುವಕರಿಗೂ ದೇಶದ ವಿಚಾರದಲ್ಲಿ ರಾಷ್ಟ್ರ ಧ್ವಜವನ್ನ ಗೌರವಿಸುವುದಾಗಿ, ಸಂವಿಧಾನವನ್ನ ಗೌರವಿಸುವುದಾಗಿ ಮತ್ತೆ ದೇಶಕ್ಕೆ ಹೋರಾಟನ ದಿನೇ ದಿನೇ ಬೆಳೆಸಿ ಕೊಡ್ತಾ ಇದೆ.
ಕೇರಳದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಲೈಂಗಿಕ ಕಿರುಕುಳಕ್ಕೆ ಮನನೊಂದು ಡೆತ್ ನೋಟ್ ಅನ್ನು ಬರೆದಿಟ್ಟು ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯನ್ನು ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಬೇಕಂತೆ ಹೀಗಂತೇಳಿ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ದಿನೇ ದಿನೇ ಬೆಳಕಿಗೆ ಬರ್ತಾ ಇದೆ. ಆರ್ಎಸ್ಎಸ್ ಇವತ್ತು ಮೊದಲಿನಿಂದ ಕೂಡ ಯುವಕರಿಗೂ ದೇಶದ ವಿಚಾರದಲ್ಲಿ ರಾಷ್ಟ್ರ ಧ್ವಜವನ್ನ ಗೌರವಿಸುವುದಾಗಿ, ಸಂವಿಧಾನವನ್ನ ಗೌರವಿಸುವುದಾಗಿ ಮತ್ತೆ ದೇಶಕ್ಕೆ ಮುಖವಾಡನ್ನ ದಿನೇ ದಿನೇ ಬೆಳಕಿಗೆ ಬರ್ತಾ ಇದೆ. ಆರ್ಎಸ್ಎಸ್ ಇವತ್ತು ಮೊದಲಿನಿಂದ ಕೂಡ ಯುವಕರಿಗೂ ದೇಶದ ವಿಚಾರದಲ್ಲಿ ರಾಷ್ಟ್ರ ಧ್ವಜವನ್ನ ಗೌರವಿಸುವುದಾಗಿ, ಸಂವಿಧಾನವನ್ನ ಗೌರವಿಸುವುದಾಗಿ ಮತ್ತೆ ದೇಶಕ್ಕೆ ಕೇರಳದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಲೈಂಗಿಕ ಕಿರುಕುಳಕ್ಕೆ ಮನನೊಂದು ಡೆತ್ ನೋಟ್ ಅನ್ನು ಬರೆದಿಟ್ಟು ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯನ್ನು ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಬೇಕಂತೆ ಹೀಗಂತೇಳಿ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ದಿನೇ ದಿನೇ ಬೆಳಕಿಗೆ ಬರ್ತಾ ಇದೆ. ಆರ್ಎಸ್ಎಸ್ ಇವತ್ತು ಮೊದಲಿನಿಂದ ಕೂಡ ಯುವಕರಿಗೂ ದೇಶದ ವಿಚಾರದಲ್ಲಿ ರಾಷ್ಟ್ರ ಧ್ವಜವನ್ನ ಗೌರವಿಸುವುದಾಗಿ, ಸಂವಿಧಾನವನ್ನ ಗೌರವಿಸುವುದಾಗಿ ಮತ್ತೆ ದೇಶಕ್ಕೆ ಮುಖವಾಡನ್ನ ದಿನೇ ದಿನೇ ಬೆಳಕಿಗೆ ಬರ್ತಾ ಇದೆ. ಆರ್ಎಸ್ಎಸ್ ಇವತ್ತು ಮೊದಲಿನಿಂದ ಕೂಡ ಯುವಕರಿಗೂ ದೇಶದ ವಿಚಾರದಲ್ಲಿ ರಾಷ್ಟ್ರ ಧ್ವಜವನ್ನ ಗೌರವಿಸುವುದಾಗಿ, ಸಂವಿಧಾನವನ್ನ ಗೌರವಿಸುವುದಾಗಿ ಮತ್ತೆ ದೇಶಕ್ಕೆ ಮುಖವಾಡನ್ನ ದಿನೇ ದಿನೇ ಕೇರಳದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಲೈಂಗಿಕ ಕಿರುಕುಳಕ್ಕೆ ಮನನೊಂದು ಡೆತ್ ನೋಟ್ ಅನ್ನು ಬರೆದಿಟ್ಟು ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯನ್ನು ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಬೇಕಂತೆ ಹೀಗಂತೇಳಿ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ದಿನೇ ದಿನೇ ಬೆಳಕಿಗೆ ಬರ್ತಾ ಇದೆ. ಆರ್ಎಸ್ಎಸ್ ಇವತ್ತು ಮೊದಲಿನಿಂದ ಕೂಡ ಯುವಕರಿಗೂ ದೇಶದ ವಿಚಾರದಲ್ಲಿ ರಾಷ್ಟ್ರ ಧ್ವಜವನ್ನ ಗೌರವಿಸುವುದಾಗಿ, ಸಂವಿಧಾನವನ್ನ ಗೌರವಿಸುವುದಾಗಿ ಮತ್ತೆ ದೇಶಕ್ಕೆ ಮುಖವಾಡನ್ನ ದಿನೇ ದಿನೇ ಬೆಳಕಿಗೆ ಬರ್ತಾ ಇದೆ. ಆರ್ಎಸ್ಎಸ್ ಇವತ್ತು ಮೊದಲಿನಿಂದ ಕೂಡ ಯುವಕರಿಗೂ ದೇಶದ ವಿಚಾರದಲ್ಲಿ ರಾಷ್ಟ್ರ ಧ್ವಜವನ್ನ ಗೌರವಿಸುವುದಾಗಿ, ಸಂವಿಧಾನವನ್ನ ಗೌರವಿಸುವುದಾಗಿ ಮತ್ತೆ ದೇಶಕ್ಕೆ ಮುಖವಾಡನ್ನ ದಿನೇ ದಿನೇ ಬೆಳಕಿಗೆ ಬರ್ತಾ ಇದೆ.